ಮಡಕೆ ಕಾಳಿಂದ ಮೊಳಕೆ ಬರಿಸಿ ಸಾಂಬಾರು ಮಾಡೋದು. ಇದು ಮೊಳಕೆ ಕಾಳು, ಮಡಿಕೆಯಿಂದ ಮೊಳಕೆ ಕಾಳು ಬರೋಂಗೆ ಮಾಡಿದ್ದೀನಿ. ಬೆಳಗ್ಗೆ ನೆನ್ಸಕ್ಕೆ ಹಾಕಿ ಸಾಯಂಕಾಲ ರಾತ್ರಿ ಅಂತೆಲ್ಲ ಊಟ ಗೀಟ ಆದಮೇಲೆ ಎಲ್ಲ ಒಂದು ಕಾಟನ್ ಬಟ್ಟೆ ತೊಗೊಂಡು ನೀಟಾಗಿ ಕಟ್ಟಿ ನೀರೆಲ್ಲ ತೆಗೆದು ನೀಟಾಗಿ ಕಟ್ಟಿಟ್ಟರೆ ಬೆಳಕರಿಯಾದಾಗ ಮೊಳಕೆ ಬಂದೈತೆ. ಇದರಲ್ಲಿ ತುಂಬ ಪೋಷಕಾಂಶ ಇರುತ್ತೆ, ಜಾಸ್ತಿ ವಿಟಮಿನ್ಸ್ ಎಲ್ಲ ಇರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಒಮ್ಮೆ ಮನೆಯಲ್ಲಿ ಮಾಡಿ ನೋಡಿ. ಮೊಳಕೆ ಬಂದಿದ್ರೇ ಚೆನ್ನಾಗಿದ್ದು, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇದು ಒಂದು ಸಿಂಪಲ್ ಮೆಥಡ್. ಮೊಳಕೆ ಕಾಳು ಫಸ್ಟ್ ಒಂದು ಪಾತ್ರೆ ಇಟ್ಟು ಎಣ್ಣೆ ಹಾಕಿ ನಂತರ ಮೊಳಕೆ ಕಾಳು ನಂತರ ಚೂರು ಉಪ್ಪು, ಸ್ವಲ್ಪ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೆನೆಯಲ್ಲಿ ಇಡಬೇಕು. ಇದು ಬೆನೆಯವರೆಗೂ ಸ್ವಲ್ಪ ಬೇರೆ ಕಡೆ ಮಸಾಲ ರೆಡಿ ಮಾಡ್ಕೋಬೇಕು. ಮಸಾಲ ರೆಡಿ ಮಾಡ್ಕೊತೀನಿ ಈಗ ನಾನು. ನೋಡೋಣ, ಸ್ವಲ್ಪ ಮಸಾಲದಲ್ಲಿ ಸ್ವಲ್ಪ ಟೊಮಾಟೊ ಹಾಕೋಣ, ಸ್ವಲ್ಪ ಟೊಮಾಟೊ, ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಂತರ ಸ್ವಲ್ಪ ಕೊಬ್ಬರಿ ಕಾಯಿ ಅಂತಾರಲ್ಲ ಅದನ್ನು ಹಾಕೋಣ. ಎಲ್ಲ ಹಾಕಿ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇದನ್ನು ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು. ಒಂದು 4 ಹೆಸರು ಬೆಳ್ಳುಳ್ಳಿ, ಸ್ವಲ್ಪ ಆಯಿತಾ. ಸ್ವಲ್ಪ ರುಬ್ಬಿರುವ ಮಸಾಲ ಹಾಕ್ಕೊಂಡು ಅವಾಗ ಎಲ್ಲ ತೋರಿಸಿದ್ನಲ್ಲ ಅದೆಲ್ಲ ಮಸಾಲ ರುಬ್ಬಿರೋದು, ಟೊಮಾಟೊ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ ಹಾಕಿ ರುಬ್ಬಿರೋದು. ಚೂರು ಅಚ್ಚ ಖಾರದ ಪುಡಿ ಹಾಕೋಣ. ಚೂರು ಅಚ್ಚ ಖಾರದ ಪುಡಿ ಹಾಕಿ ಸ್ವಲ್ಪ ಎಷ್ಟು ತಿಕ್ಕಾಗಿ ಬೇಕೋ ಅಥವಾ ನೀರಾಗಿರಬೇಕೋ ನೋಡಿಕೊಂಡು ಅಚ್ಚ ಖಾರದ ಪುಡಿ ಹಾಕ್ಕೊಂಡು, ನಿಮ್ಗೆ ಯಾವ ಥರ ಬೇಕು, ರೊಟ್ಟಿಗೆ ಬೇಕಾ, ಮುದ್ದೆಗೆ ಬೇಕಾ, ಚಪಾತಿಗೆ ಬೇಕಾ, ಅನ್ನಕ್ಕೆ ಬೇಕು, ಹದ ನೋಡಿಕೊಂಡು ನೀರು ಹಾಕಬೇಕು. ಹದ ನೋಡಿಕೊಂಡು ನೀರು ಹಾಕಿ ಸ್ವಲ್ಪ ಕುದಿಯಲಿಡಬೇಕಿತ್ತು. ಮೊಳಕೆ ಕಟ್ಟಿನ ಸಾಂಬಾರು ಮತ್ತು ಜೋಳದ ರೊಟ್ಟಿ. ಮೊಳಕೆ ಕಟ್ಟಿನ ಸಾಂಬಾರು ಮತ್ತು ಜೋಳದ ರೊಟ್ಟಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ, ಈಸಿ, ಸಿಂಪಲ್ಲಾಗಿ. ಈ ಮಡಿಕೆಯನ್ನು ಮೊಳಕೆ ಬರೋಂಗೆ ಮಾಡಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂಥ ಮೊಳಕೆ ಕಟ್ಟಿನ ಸಾಂಬಾರು.